ಮನೆಯಲ್ಲಿಯೂ ಅವರವರ ಅನುಕೂಲಕ್ಕೆ ತಕ್ಕಂತೆ ಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸಿ ಆರಾಧಿಸಿದ್ದಾರೆ. ವರಮಹಾಲಕ್ಷ್ಮಿ ತಾಯಿ ಅನುಗ್ರಹಕ್ಕಾಗಿ ವಿಶೇಷ ನೈವೇದ್ಯವನ್ನು ಮಾಡಿ ಪೂಜೆ ಸಲ್ಲಿಸಿದ್ದಾರೆ. ಎಲ್ಲಿ ನೋಡಿದರೂ, ಯಾವ ಮನೆ ನೋಡಿದರೂ ಮಹಾಲಕ್ಷ್ಮಿಯ ವೈಭವದ ಪೂಜಾ ಕಾರ್ಯಗಳು ನಡೆಯುತ್ತಿದೆ. ಪ್ರತಿ ಮನೆಯಲ್ಲಿ ಮಂಟಪ ಮಾಡಿ ತಮ್ಮ ಇಷ್ಟಾನುಸಾರ ಲಕ್ಷ್ಮಿಯ ವಿಗ್ರಹವನ್ನು ಕುರಿತು ಸಡಗರ ಸಂಭ್ರಮದಿಂದ ಕರ್ನಾಟಕದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಅದು ಗೊರವನಹಳ್ಳಿ ಮಹಾಲಕ್ಷ್ಮಿ ಕ್ಷೇತ್ರ. ನಾವು ಹಿಂದೆ 12 ವರ್ಷದ ಹಿಂದೆಯೂ ಕೂಡ ಇಲ್ಲಿ ಬಂದಿದ್ವಿ. ಅವತ್ತಿಗೂ ಇವತ್ತಿಗೂ ನೋಡಿದ್ರೆ ಭಾಳಷ್ಟು ಅಜಗಜಾಂತರ ವ್ಯತ್ಯಾಸ ಆಗಿದೆ. ಭಾಳಷ್ಟು ಬದಲಾವಣೆ, ಭಾಳಷ್ಟು ಬೆಳವಣಿಗೆಯನ್ನು ಆ ಲಕ್ಷ್ಮಿ ಮಾಡಿಕೊಂಡಿದ್ದಾಳೆ. ದೈವ ಸಂಕಲ್ಪದಲ್ಲಿ ಏನು ಬೇಕಾದರೂ ನಡೆಯುತ್ತೆ ಅನ್ನೋದಕ್ಕೆ ಈ ಕ್ಷೇತ್ರವೇ ಸಾಕ್ಷಿ. ಒಂದು ಚಿಕ್ಕ ಒಂದು ಊರಿದೆ. ಚಿಕ್ಕದಂದರೆ ಭಾಳ ಕುಗ್ರಾಮವಾಗಿದ್ದಂತಹ ಒಂದು ಊರು. ಒಂದು ಕಾಲದಲ್ಲಿ ಕೆಲವೇ ಬೆರಳೆಣಿಕೆ ಮನೆಗಳಿದ್ದಂತಹ ಈ ಊರು ಇವತ್ತು ಇಷ್ಟು ದೊಡ್ಡ ಕ್ಷೇತ್ರವಾಗಿದೆ. ಮುಂದೊಂದು ದಿವಸ ಇಡೀ ದೇಶ ಗುರುತಿಸ್ತಕ್ಕಂಥ ಕ್ಷೇತ್ರವಾಗುವುದರೊಳಗೆ ಅನುಮಾನನೇ ಇಲ್ಲ. ನಮಗೆ ಈಗಷ್ಟೇ ಹೇಳಿದ್ವಿ, ಒಳಗಡೆ ದೇವರ ದರ್ಶನವನ್ನು ಮಾಡ್ಕೊಂಡು ಬಂದಾಗಲೂ ನಮಗೆ ಅನಿಸಿದ್ದಿಷ್ಟು ಏನಂತಂದರೆ, ಇನ್ನು ಕೆಲವೇ ವರ್ಷಗಳಲ್ಲಿ, ಬಹುಶಃ ಈ 12 ವರ್ಷದ ನಂತರ ಇವತ್ತು ಬಂದು ಇದನ್ನು ಮಾತಾಡ್ತಿದ್ದೇವೆ, ಇನ್ನು 12 ವರ್ಷದ ಒಳಗಡೆ ಇನ್ನೊಂದು ಸ್ವರ್ಣ ದೇಗುಲ ಅಂತ ಆದರೆ ಕರ್ನಾಟಕದಲ್ಲಿ ಅದು ಗೊರವನಹಳ್ಳಿಯ ಮಹಾಲಕ್ಷ್ಮಿಯ ದೇಗುಲ, ಸ್ವರ್ಣ ದೇಗುಲ ಆಗೇ ಆಗುತ್ತೆ. ಗೊರವನಹಳ್ಳಿಯ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಭಕ್ತ ಸಾಗರವೇ ಹರಿದು ಬಂದಿತ್ತು. ಬೆಳಗ್ಗೆಯಿಂದಲೇ ಪಂಚಾಮೃತ ಅಭಿಷೇಕ, ಕುಂಕುಮ ಅಭಿಷೇಕ, ಹೂವಿನ ಅಭಿಷೇಕ ಸೇರಿದಂತೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ. ವಿವಿಧ ವಿಶೇಷ ಹೂಗಳಿಂದ ಗೊರವನಹಳ್ಳಿ ಮಹಾಲಕ್ಷ್ಮಿ ಮಂಟಪ ಹಾಗೂ ದೇವಿಯ ಅಲಂಕಾರ ದರ್ಶನಕ್ಕೆ ಬಂದ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ಭಕ್ತಿಯಿಂದ ಬೇಡಿಕೊಂಡು ತಾಯಿ ಅಲಂಕಾರವನ್ನ ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಸತೀಶ್ ಎಸ್, ಸಿಟಿವಿ ನ್ಯೂಸ್, ಕೊರಟಗೆರೆ.